ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆಹೋಶುವನು 6ನೇ ಅಧ್ಯಾಯ ಅದರ 20ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಕೂಡಲೇ ಜನರ ಆರ್ಭಟವು ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡೋದಾದ್ರೆ, ಇಸ್ರಾಯೇಲರು ಶತ್ರುವ ದೇಶವಾಗಿದ್ದಂಥ ಯೆರಿಕೋ ಕೋಟೆಯನ್ನ ಅವರು ಸ್ವಾಧೀನ ಮಾಡಿಕೊಳ್ಳೋದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ದೇವರಿಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ. ದೇವರು ಯಾವ ರೀತಿಯಾದರೂ ಬೇಕಿದ್ರೂ ಸಹನು ತನ್ನ ಪ್ರೀತಿಸುವಂಥ ಪ್ರಿಯರಿಗೆ ಬೇಕಾದಂಥ ಜಯವನ್ನ ಒದಗಿಸಿಕೊಡುವ ದೇವರಾಗಿದ್ದಾನೆ. ಇಲ್ಲಿ ಇಸ್ರಾಯೇಲರಿಗೆ ಯಾವ ರೀತಿ ಜಯ ಸಿಕ್ಕಿತು ಎಂಬುದಾಗಿ ನೋಡುವಾಗ, ಒಂದು ಆರ್ಭಟದಿಂದ, ಒಂದು ಕೊಂಬುಗಳನ್ನು ಊದುವಾಗ, ಮಹಾಶಬ್ದದಿಂದ ದೇವರನ್ನ ಸ್ತುತಿಸುವಾಗ ಆ ಮಹಾ ಗೋಡೆಯು, ಯೆರಿಕೋ ಗೋಡೆಯು ತಾನಾಗಿ ಬಿದ್ದು ಹೋಗುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಇಸ್ರಾಯೇಲ್ ಜನರು ಅದನ್ನ ಸ್ವಾಧೀನ ಮಾಡಿಕೊಳ್ಳುವುದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಒಂದು ವೇಳೆ ನಿಮ್ಮ ಕಣ್ಣು ಮುಂದೆ ಯೆರಿಕೋ ಕೋಟೆಯ ಹಾಗೆ ನಿಮ್ಮ ಪರಿಸ್ಥಿತಿಗಳು ಇರಬಹುದು. ಆದ್ರೆ ದೇವರು ಇಲ್ಲಿ ನಿಮಗೆ ಈ ದಿನದಲ್ಲಿ ವಾಗ್ದಾನ ಮಾಡ್ತಾ ಇರುವಂಥದ್ದು, ನೀವು ಸುಮ್ಮನಿದ್ದು ಕೇವಲ ಆತನನ್ನ ಸ್ತುತಿಸಿದರೆ ಸಾಕು, ಆತನನ್ನ ಕೀರ್ತಿಸಿದರೆ ಸಾಕು, ಆತನನ್ನ ಆರಾಧನೆ ಮಾಡಿದರೆ ಸಾಕು. ನೀವು ಯಾವ ವಿಚಾರವಾಗಿ ಭಯ ಪಡ್ತಾ ಇದ್ದೀರೋ ಆ ಒಂದು ವಿಚಾರದಲ್ಲಿ ದೇವರು ಜಯವನ್ನ ತಂದುಕೊಡುವ ದೇವರಾಗಿದ್ದಾನೆ. ಹಾಲೆಲೂಯಾ. ಇಸ್ರಾಯೇಲ್ರು ಗೂಢಚಾರರನ್ನ ಕಳುಹಿಸಿ ಯೆರಿಕೋವನ್ನ ಅವರು ನೋಡಿಕೊಂಡು ಬರಲು ಕಳಿಸುವುದನ್ನ ನಾವು ನೋಡ್ತಾ ಇದ್ದೇವೆ. ನೋಡ್ರಿ, ಅಲ್ಲಿ ಗೂಢಚಾರರು ಬಂದು ಅದನ್ನೆಲ್ಲ ಗಮನಿಸುವಾಗ ಅಲ್ಲಿದ್ದಂಥ ರಹಾಬಳು ಅಲ್ಲಿ ಯೆರಿಕೋವಿನ ಜನರ ಒಂದು ಹೃದಯದಲ್ಲಿದ್ದಂಥ ಮಾತುಗಳನ್ನ ತಿಳಿಸುವುದನ್ನ ನಾವು ನೋಡ್ತೇವೆ. ಅಂದ್ರೆ ಯೆರಿಕೋವಿನ ಜನರು ಇಸ್ರಾಯೇಲರ ಕುರಿತಾಗಿ ತುಂಬಾನೇ ಭಯದ ಒಂದು ವಾತಾವರಣದಲ್ಲಿ ಜೀವಿಸ್ತಾ ಇದ್ರು. ಇಸ್ರಾಯೇಲರು ಅನೇಕ ದೊಡ್ಡ ದೊಡ್ಡ ರಾಜರನ್ನ, ಅರಸುಗಳನ್ನ, ಅವರನ್ನೆಲ್ಲರನ್ನ ಕೊಲೆ ಮಾಡಿ ಅವರ ದೇಶಗಳನ್ನ ಸ್ವಾಧೀನ ಮಾಡಿಕೊಂಡಿದ್ದಾರೆ ಎಂಬುದನ್ನ ಯೆರಿಕೋವಿನ ಜನರು ಕೇಳಿ ಅವರಿಗೆ ತುಂಬಾನೇ ಇಸ್ರಾಯೇಲರ ವಿಷಯದಲ್ಲಿ ಭಯ ಉಂಟಾಗಿತ್ತು. ಹಾಲೆಲೂಯಾ. ಇಸ್ರಾಯೇಲರಿಗೆ ದೇವರು ಯೆರಿಕೋ ಕೋಟೆಯನ್ನ 7 ದಿನಗಳವರೆಗೂ ಅವರು ಆರ್ಭಟಿಸಿ ಸ್ತುತಿಸುವಾಗ ಆ ಕೋಟೆ ಬಿದ್ದು ಹೋಗುವುದನ್ನ ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯಾ. ನಿಮ್ಮ ಜೀವಿತಗಳಲ್ಲಿ, ಜೀವಮಾನಗಳಲ್ಲಿ, ಯಾವುದಾದ್ರೂ ಪರಿಸ್ಥಿತಿಗಳಲ್ಲಿ ಒಂದು ಕಾರ್ಯ ನಾನು ಎಷ್ಟು ಮಾಡಿದ್ರು ಆಗ್ತಾನೇ ಇಲ್ಲ, ಈ ಕಾರ್ಯ ಎಷ್ಟು ಮಾಡಿದ್ರು ನನಗೆ ಜಯ ಸಿಗ್ತಾ ಇಲ್ಲ, ಇದರಲ್ಲಿ ನನಗೊಂದು ಬಿಡುಗಡೆ ಬೇಕು, ನನಗೊಂದು ಜಯ ಬೇಕು, ಈ ಶತ್ರುಗಳಿಂದ ನನಗೆ ಜಯ ಬೇಕು, ಒಂದು ಕಾರ್ಯದಲ್ಲಿ ನನಗೆ ಜಯ ಬೇಕೆಂಬುದಾಗಿ ನೀವು ನೆನೆಸುವುದಾದರೆ, ನಿಮ್ಮ ಒಂದು ಕಣ್ಣು ಮುಂದೆ ಇರುವಂತ ಆ ಪರಿಸ್ಥಿತಿಗಳು ಒಂದು ದೊಡ್ಡ ಕೋಟೆಯಾಗಿ ನಿಮ್ಮನ್ನ ಬಾಧಿಸ್ತಾ ಇರುವುದಾದರೆ, ನೀವು ಯೇಸುವಿನ ಬಳಿ ಬಂದು ಆರಾಧನೆ ಮಾಡಿದರೆ ಸಾಕು, ಯೇಸುವಿನ ನಾಮವನ್ನು ಹೇಳಿಕೊಂಡು ಆರ್ಭಟಿಸಿದರೆ ಸಾಕು, ಪ್ರಾರ್ಥಿಸಿದರೆ ಸಾಕು, ಸ್ತುತಿಸಿದರೆ ಸಾಕು, ಅದು ತಾನಾಗೆ ಬಿದ್ದು ಹೋಗುತ್ತದೆ. ಹಾಲೆಲೂಯಾ. ನೀವು ಒಳಗಡೆ ಹೋಗಿ ಅದನ್ನ ಸ್ವಾಧೀನ ಮಾಡಿಕೊಳ್ಳಬಹುದು. ನಿಮ್ಮ ಸೊತ್ತುಗಳು ಒಂದು ವೇಳೆ ಈ ದಿನದಲ್ಲಿ ನಿಮಗೆ ಇನ್ನೂ ಲಭಿಸಿಲ್ಲ ಎಂಬುದಾಗಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇರೋದಾದ್ರೆ, ಬರಬೇಕಾದಂತ, ನಿಮಗೆ ಬರಬೇಕಾಗಿರುವಂತ ಕಾರ್ಯಗಳು ಇನ್ನೂ ಬಾರದೆ ಅದು ಇನ್ನೂ ತಡವಾಗ್ತಾ ಇದ್ರೆ, ಇದೇ ಆ ಸಮಯ. ನೀವು ದೇವರನ್ನ ಆರಾಧನೆ ಮಾಡ್ರಿ. ಖಂಡಿತವಾಗಿಯೂ ದೇವರು ನಿಮಗೆ ಸಿಗಬೇಕಾದ ಎಲ್ಲ ಕಾರ್ಯಗಳು, ವಸ್ತುಗಳು, ಸೊತ್ತುಗಳು ಏನೇ ಇರಲಿ ಅದು ನಿಮ್ಮ ಸ್ವಾಧೀನವಾಗುವ ಹಾಗೆ ಆತನು ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಈ ಒಂದು ವಚನದಲ್ಲಿ ನಂಬಿಕೆ ಇಟ್ಟು ಆತನನ್ನ ಪ್ರಾರ್ಥಿಸಿರಿ, ಆರಾಧಿಸಿರಿ. ಆದಷ್ಟು ಬೇಗವೇ ದೇವರು ನೀವು ಪ್ರಾರ್ಥನೆ ಮಾಡುವ ಕಾರ್ಯಗಳಲ್ಲಿ ಜಯವನ್ನ ತಂದುಕೊಟ್ಟು ನಿಮ್ಮನ್ನ ಮಹಿಮೆಗೆ ಆತನು ಬರಮಾಡುವ ಹಾಗೆ ಮಾಡುತ್ತಾನೆ. ಹಾಲೆಲೂಯಾ. ಪ್ರೇಸ್ ದ ಲಾರ್ಡ್. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ ಅಪ್ಪ, ನಿಮಗೆ ಸ್ತೋತ್ರವಾಗ್ಲಿ ಸ್ವಾಮಿ. ಹೌದು ತಂದೆ ಆದ ದೇವರೇ ಅಪ್ಪ, ಇಸ್ರಾಯೇಲರ ಮುಂದೆ ಇದ್ದಂತ ಯೆರಿಕೋ ಕೋಟೆಗಳನ್ನ ದೇವರೇ ಅಪ್ಪ, ಈಗೋ ತಂದೆ ಆದ ದೇವರೇ, ಆರಾಧನೆಯಿಂದ, ಸ್ತುತಿಯಿಂದ ದೇವರೇ ಬೀಳಿಸಿ ಸ್ವಾಮಿ ಅಪ್ಪ ದೇವರೇ, ಆ ದೇಶವನ್ನ ದೇವರೇ, ಆ ಪಟ್ಟಣವನ್ನ ದೇವರೇ ಅಪ್ಪ, ಇವರು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡಿದ ದೇವರು ನೀನು ಸ್ವಾಮಿ.
ಈ ದಿನದಲ್ಲಿ ದೇವರೇ ಏಸಯ್ಯ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಿದ್ದಾರೋ ಅವರ ಯಾವುದೇ ಸ್ವತ್ತುಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅವರ ಕೆಲಸ ಕಾರ್ಯಗಳಾಗಿರ್ಬೋದು, ಯಾವ ವಿಚಾರದಲ್ಲಿ ಅವರಿಗೆ ಜಯ ಸಿಗದೆ ವಿಚಾರದಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ಆ ಕಾರ್ಯದಲ್ಲಿ ನೀನು ಜಯವನ್ನು ತಂದು ಕೊಡು. ಹೌದು ಸ್ವಾಮಿ, ಒಂದು ಬಿಡುಗಡೆಯನ್ನು ತಂದು ಕೊಡು. ಹೌದು ಸ್ವಾಮಿ, ಒಂದು ಸ್ವಸ್ಥತೆಯನ್ನ ಕೊಡು. ಹೌದು ಸ್ವಾಮಿ, ಒಂದು ಜಯದ ಸಂಕೇತವನ್ನ ದೇವರೇ ನೀನು ತೋರಿಸು ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೀತಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಅಂಡ್ ಪ್ರೇಸ್ ದ ಲಾರ್ಡ್.